ಈ ಜಗತ್ನಲ್ಲಿ ಏನು ಶಾಶ್ವತ ಅಲ್ಲ, ಎಲ್ಲ ಬದಲಾಗುತ್ತೆ ಅಂತಾರೆ. ಹಾಗಾದ್ರೆ ಬದಲಾವಣೆನೇ ಶಾಶ್ವತ ಅಲ್ವಾ? ಈಗ ಇದನ್ನ ಯಾಕೆ ಹೇಳ್ದೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಹೂವನ್ನ ತೆಗೆದುಕೊಂಡು ಮುಳ್ಳನ್ನ ಬಿಸಾಡೋದು ದೇವರ ಅದ್ಭುತ ಸೃಷ್ಟಿ ಅಂತ ಕರ್ಸ್ಕೊಳ್ಳೋ ನಾವು, ಅಂದ್ರೆ ಮನುಷ್ಯನ ಸಹಜ ಗುಣ. ಆದ್ರೆ ಆ ಮುಳ್ಳು ಹೂವನ್ನ ಕಾಪಾಡೋ ಬದಲು ದೇವರಾಗಿರೋ ಪ್ರಕೃತಿನೇ ಚುಚ್ಚಿದ್ರೆ ಹುಚ್ಚರಾಗೋದು ನಾವೇ. ಹೌದು, ಇವಾಗ ತುಂಬಾ ಸುಲಭವಾಗಿ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅರ್ಥ ಆಗಿರ್ಬೋದು. ದಿನನಿತ್ಯದ ಬದುಕಲ್ಲಿ ಕೆಲವು ವಿಷಯಗಳನ್ನ ಬೇಡ ಬೇಡ ಅನ್ಕೊಂಡೇ ಮಾಡ್ತಾ ಇರ್ತೀವಿ. ಅಂಥದ್ದೇ ಒಂದು ಪುಟ್ಟ ಕತೆ ನಿಮ್ಮ ಮುಂದೆ. ದೊಡ್ಡ ನೋಟಿನ ಜೊತೆ ಚಿಕ್ಕ ಕಾಯಿನ್ ಇಲ್ಲದೆ ಹೋದ್ರೆ ಹಾಲಿನ ಪ್ಯಾಕೆಟ್ ಜೊತೆ ಚಿಕ್ಕ ಚಾಕ್ಲೇಟ್ ಸಹ ಬರುತ್ತೆ. ಒಳಗಿನ ಆತ್ಮನ ನುಂಗಿದ ಮೇಲೆ ಮೇಲಿನ ದೇಹ ವೇಸ್ಟೇ. ಮನುಷ್ಯನ ದೇಹನೇ ಎಷ್ಟೋ ಬೇಗ ಕೊಳೆಯುತ್ತೆ, ಆದ್ರೆ ಅವನು ಸೃಷ್ಟಿಸೋ ಕೆಲವು ಸಮಸ್ಯೆಗಳು ಎಷ್ಟೇ ವರ್ಷಗಳು ಕಳೆದ್ರೂ ಕೊಳೆಯೋದೇ ಇಲ್ಲ. ಅರಿಯೋಷ್ಟರಲ್ಲಿ ಅಂಗಿಯ ಬೆನ್ನಿಗೆ ಅಂಟ್ಕೊಂಡಿರೋ ಬೇತಾಳದ ಪ್ರಶ್ನೆಗಳ ಅರ್ಥ ಅಂಗಿ ಕಳಚಿ ಬೆತ್ತಲೆ ನಿಂತು ಉತ್ತರ ಮರೆಸ್ತಿದೆ ಆಲಸ್ಯ ಅನ್ನೋ ಸ್ವಾರ್ಥ. ಮುನ್ನೂರ 65 ದಿನ ಸೂರ್ಯನ್ ಸುತ್ತ 23 ಡಿಗ್ರಿ ವಾಲ್ಕೊಂಡು ಗಂಟೆಗೆ 15 ಡಿಗ್ರಿ ತನ್ ಸುತ್ತ ತಾನ್ ಸುತ್ತಾ ಇರೋ ಈ ಭೂಮಿ ಮೇಲೆ ಲೈಫ್ ನ ಚೂರ್ ಚೂರ್ ಮಾಡಿ ಎಸ್ಕೊಂಡು ನಿತ್ಯದ ಬದುಕಿನ ಅವಶ್ಯಕತೆಯ ದಾಹನ ತಣಿಸೋಕಾಗೋದಕ್ಕೋಸ್ಕರ ಟೈಮ್ ಬೀಳ್ಸಿರೋ ಲಗೋರಿ ಕಲ್ಗಳನ್ನ ಏಟ್ ಬೀಳೋ ಮುಂಚೆ ಜೋಡಿಸ್ತಾನಂತೆ. ಸತ್ಯವ ಕಾಲಡಿ ಮೆಟ್ಟಿ ಮೆರೆವ ಮನಕ್ಕೆ ಸುಳ್ಳಿನ ಅರಮನೆಯ ಉನ್ಮಾದದ ಬಯಕೆ. ಸತ್ಯ ಸುಳ್ಳಿನ ಯುದ್ಧದಲ್ಲಿ ಸೋಲು ಸುಳ್ಳಿಗೆ ಸೀಮಿತ. ಜಗತ್ತು ವಿಶಾಲವಾಗಿದೆ ಅಂತಲ್ವಾ ನೀನು ಕಸವನ್ನ ಅಲ್ಲೆಸ್ತಿದ್ದು? ನೋಡು ಗೆಳೆಯ ಒಮ್ಮೆ ವಸುದೈವ ಕುಟುಂಬ ಅಂತ ಜಪಿಸಿ, ಜಗತ್ತೇ ನನ್ನ ಮನೆ ಅಂತ ಮನಸ್ಸಿಗೆ ತಿಳಿಸಿ. ಎಷ್ಟು ಹಿಂಸೆ ಅಲ್ವೇ ಪ್ರಕೃತಿಗೆ, ಹೊರಲು ನಿನ್ನ ಕಸದ ಹೊತ್ತಿಗೆ. ಕಾಲವಿನ್ನು ಮಿಂಚಿಲ್ಲ, ಬದಲಾಗದ ಹೊರತು ಬೇರಾವ ದಾರಿ ನಿನಗೆ ಉಳಿದಿಲ್ಲ.
ಅನಿವಾರ್ಯವಾಗಿ ದೊರೆತದ್ದಲ್ಲ ಗೆಳೆಯ ನಮಗೆ ಈ ಸ್ವಾತಂತ್ರ್ಯ. ಬದುಕದಿರು ಹುಟ್ಟುವಂತೆ ಹುತಾತ್ಮರ ಆತ್ಮಗಳಿಗೆ ಅಸಹ್ಯ. ಬಿಕಾಸ್ ವಿ ಮೇಡ್ ಇಂಡಿಯಾ, ವಿ ಲವ್ ಇಂಡಿಯಾ, ಐ ಇಂಡಿಯಾ.